ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ರುಚಿ ರುಚಿಯಾಗಿ ದೋಸೆ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಆದ್ರೆ ದೋಸೆ ಮಾಡೋದಂದ್ರೆ 2 ದಿನ ತಯಾರಿ ಇದ್ದೇ ಇರ್ತೈತ್ರಿ. ಇವತ್ತು ಯಾವುದೇ ತಯಾರಿ ಇಲ್ಲಾರ್ದೆ ಸಿಂಪಲ್ ಆಗಿ 5 ನಿಮಿಷದಾಗ ಗರಿ ಗರಿ ಆಗಿರುವಂಥ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆ ಮಾಡಕ್ಕೆ ನಿಮ್ಗೆ ಉದ್ದಿನ ಬೇಳೆ, ಅಕ್ಕಿ, ಮೊಸರು, ಸೋಡಾ ಏನೂ ಬೇಕಾಗಿಲ್ರಿ. ಬರೀ ಒಂದೆರಡು ಆಲೂಗಡ್ಡೆ, 1 ಕಪ್ ಆಗೋಷ್ಟು ಇಟ್ಟಿದ್ರೆ ಸಾಕು ನೋಡ್ರಿ. ಬರೀ ಹೆಂಗೆ ಮಾಡೋದಂತ ನೋಡಮ್ರಿ. ಇಲ್ಲಿ ನೋಡ್ರಿ, 2 ಕುದಿಸಿರುವಂಥ ಬಟಾಟಿ ಅಂದ್ರೆ ಆಲೂಗಡ್ಡೆ ತೊಗೊಂಡಿನ್ರಿ. ಅದನ್ನು ಮ್ಯಾಶ್ ಮಾಡಿ ಹಾಕೊಂಡಿನ್ರಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಕೂಡ ಹಾಕೊಳತ್ತೀನಿ ನೋಡ್ರಿ. ನೀವು ಮೈದಾದ ಬದ್ಲಿ ಗೋಧಿ ಹಿಟ್ಟು ಹಾಕೊಂಡ್ರು ನಡಿತೈತಿ ನೋಡ್ರಿ. ಇವಾಗ ಏನು ಮಾಡಮ್ರಿ, ಇದನ್ನ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಗಂಟು ಇಲ್ಲಾರ್ದೆ ಕಲಿಸ್ಕೋಬೇಕಾಗತ್ರಿ. ಒಂಚೂರು ಗಂಟು ಇರಬಾರ್ದ್ರಿ, ಆ ರೀತಿ ಕಲಿಸ್ಕೋಬೇಕ್ರಿ ಹಿಟ್ಟು. ಈಗ ಇದು ರೆಡಿ ಆಗೈತ್ರಿ. ಈ ಕಡೆ ತವಾ ಕೂಡ ಕಾದೈತಿ ನೋಡ್ರಿ. ತವಾನ ಸ್ವಲ್ಪ ಒರೆಸ್ಕೊಂಡು ಇದೇನು ರೆಡಿ ಮಾಡಿ ಇಟ್ಕೊಂಡು ಅಲ್ರಿ ಹಿಟ್ಟು, ಅದನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ. ಈ ಥರ ದೋಸೆ ಸೇಮ್ ದೋಸೆನೇ ರೀ, ಆದ್ರೆ ಹಿಟ್ಟು ಹಾಕ್ಯವ್ರಿ ಇದ್ರಾಗ ಮೈದಾ. ಅದಕ್ಕಂಥೇಳಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕ್ರಿ. ಈಗ 2 ನಿಮಿಷ ಲಿಡ್ ಕ್ಲೋಸ್ ಮಾಡೋದಾಗನ ನೀವು ನೋಡ್ತಾ ಇರ್ಬೋದ್ರಿ, ದೋಸೆ ಹಿಟ್ಟು ಮಸ್ತಾಗಿ ಬಂದೈತೆ ಅಂತೇಳಿ. ಬಾಯಾಗಿಟ್ರೆ ಸಾಕ್ರಿ, ಕರ್ಗುವಂಥ ದೋಸೆ ಐತೆ ನೋಡ್ರಿ. ಇವಾಗ ಏನು ಮಾಡಮ್ರಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಂಬ್ರಿ ಇದ್ರ ಮ್ಯಾಲೆ. 2 ಕಡೆ ಚಂದಾಗೆ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ಇನ್ಸ್ಟಂಟ್ ಆಗಿ ಫಟಾಫಟ ಅಂತೇಳಿ ಮಾಡ್ಕೋಬೋದು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಈ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ.